ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿ ಸಿಂಪಲ್ಲಾಗಿ ಪಲಾವ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು 2 ಆನಿಯನ್ನು, 2 ಟೊಮೆಟೊ, ಹಾಗೆ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೊತ್ತಂಬರಿ ಮತ್ತು ವಟಾಣಿ ಮತ್ತು ಬಟಾಟೆ ಅಂದರೆ ಆಲೂಗಡ್ಡೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು. ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿರೋದು ಈರುಳ್ಳಿ, ಟೊಮೆಟೊ, ಯಾಕಂದರೆ ನಾನು ಸ್ವಲ್ಪನೇ ರೈಸ್ ಮಾಡ್ತಿರೋದು ಇವತ್ತು. ಫಸ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಮತ್ತು ತುಪ್ಪ ಹಾಕೋಣ. ಹಾಕ್ಬಿಟ್ಟು ತೊಗೊಂಡಿರೋಂಥ ಏಲಕ್ಕಿ, ಚಕ್ಕೆ, ಲವಂಗ ಹಾಕಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮ್ ಇಟ್ಟು ಸೀದೋಗುತ್ತೆ. ಹಾಗೆ ಇದು ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಕೂಡ ಅದು ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಇದು ಏನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಲ್ಲ, ಗಾರ್ಲಿಕ್ ಬಂದುಬಿಟ್ಟು ಜಿಂಜರ್ಗಿಂತ ಸ್ವಲ್ಪ ಡಬಲ್ ಆಗಿ ನಾವು ತೊಗೊಳ್ಬೇಕು, ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದು ಫ್ರೈ ಆಗಲಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಫ್ರೈ ಆದಮೇಲೆ ಒಂದೊಂದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ತಾ ಹೋಗಬೇಕು, ಆವಾಗ ಟೇಸ್ಟಿಗಾಗುತ್ತೆ. ಸೊ ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಇದು ಕೂಡ ಫ್ರೈ ಆಗಲಿ. ಫ್ರೈ ಆದಮೇಲೆ ಬಟಾಟೆ ಹಾಕ್ಕೊಳ್ಳೋಣ. ಬಟಾಟೆ ಹಾಕ್ತೀವಿ ಮತ್ತು ವಟಾಣಿನೂ ಹಾಕ್ಬಿಡೋಣ. ಇವಾಗಲೇ ವಟಾಣಿನ ನಾವು ಹಾಕಬೇಕಂದ್ರೆ ನೈಟು ಪಲಾವ್ ಮಾಡ್ತಾಯಿದ್ರೆ ಆಫ್ಟರ್ನೂನೇ ನೀರಲ್ಲಿ ನೆನೆಯಕ್ಕಿಡಬೇಕು. ಇದಿಷ್ಟು ಆದಮೇಲೆ ನಮಗೆ ಇವಾಗ ಉಪ್ಪು ಖಾರ ಹಾಕಬೇಕು. ಇದನ್ನು ನಾನಿಲ್ಲಿ ಮೆಣಸಿನ್ಕಾಯಿ ಏನು ಬಳಸ್ತಾ ಇಲ್ಲ, ಹಾಗಾಗಿ ಖಾರನೇ ಹಾಕ್ತಾಯಿದ್ದೀನಿ, ಎಷ್ಟು ಬೇಕು ನನಗೆ ಅಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಅದನ್ನ. ಇಲ್ಲಿ ನಾನೇನು ಮಿಕ್ಸರ್ ಕೂಡ ಮಾಡ್ಕೊಂಡಿಲ್ಲ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇನ್ನೊಂದು ಸರಿ ಕಲಿಸ್ಕೊಂಡು ಫಸ್ಟೇ ನಾನು ಅಕ್ಕಿ ಮತ್ತು ನೀರು ನೆನೆಯಕ್ಕಿಟ್ಟಿದ್ದೆ, ಆ ನೀರು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಅಕ್ಕಿನೂ ಹಾಕ್ತೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದರೆ ಸಾಕು. ನಿಮ್ಗೆ ಇನ್ನೂ ಸ್ವಲ್ಪ ತುಂಬಾ ಸಾಫ್ಟಾಗಿ ಬೇಕಿದ್ದರೆ ಇನ್ನು ಸ್ವಲ್ಪ ಅರ್ಧ ಗ್ಲಾಸ್ ಹಾಕ್ಕೊಳ್ಬೋದು, ಇಲ್ಲಾಂದರೆ 4 ಗ್ಲಾಸ್ ವಾಟರ್ ಸಾಕು 2 ಗ್ಲಾಸ್ ಅಕ್ಕಿಗೆ. ಇದಕ್ಕೆ ಕಟ್ ಮಾಡಿರೋಂಥ ಇದನ್ನು ಹಾಕೋಣ. ಇವಾಗ ಕೊತ್ತಂಬರಿ ಮತ್ತು MTR ಪಲಾವ್ ಪೌಡರ್ ಸಿಗುತ್ತಲ್ಲ, ಅದು ಕೂಡ ನಾವು ಹಾಕ್ಕೋಬೋದು, ಅದು ಕೂಡ ರುಚಿಯಾಗುತ್ತೆ ಮನೇಲಿ ಇದ್ದರೆ, ಇಲ್ಲಾಂದರೆ ಪರವಾಗಿಲ್ಲ. ಸೊ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತು ಇನ್ನೊಂದ್ಸರಿ ನಮಗೆ ಉಪ್ಪು ಖಾರ ಆಗೋದಿಲ್ಲ ಟೇಸ್ಟ್ ನೋಡಿಬಿಟ್ಟು ಲಿಡ್ ಹಾಕಿ 3 ವಿಸಲ್ಸ್ ಆದಮೇಲೆ ಬಂದ್ ಮಾಡಬೇಕು. ಸೊ ತುಂಬಾ ಈಸಿ ಇದೆ ಅಲ್ವಾ ಫ್ರೆಂಡ್ಸ್ ಇದು ಮಾಡಿ. ಸೊ 3 ವಿಸಲ್ಸ್ ಆಗಿದೆ ನೋಡಿ, ಪಲಾವ್ ರೆಡಿ ಆಯಿತು. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ತುಂಬ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.